ಎಲ್ಲ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ದಿಲೀಪ್ ಬ್ರೋ. ಸೊ ಈಗ ಎಲ್ಲರಿಗೂ PC ಮತ್ತು ಎಲ್ಲ ನೋಟಿಫಿಕೇಶನ್ ಆಗ್ತಾ ಇದೆ. ಸೊ ನಿಮಗೆ ಇಂಪಾರ್ಟೆಂಟ್ ಎಲ್ಲ ನಿಮ್ಗೆ ಗೊತ್ತಿದೆ ಸೈನ್ಸು. ಇವತ್ತು ಲೈಟ್ ಚಾಪ್ಟ್ರಲ್ಲಿ ಯಾವುದು ಲೈಟ್ ಚಾಪ್ಟ್ರಲ್ಲಿ ಬೆಳಕು ಕಾನ್ಸೆಪ್ಟಲ್ಲಿ ನಾವು ಇವತ್ತು ಕ್ವಶನ್ಸ್ ಯಾವ ಥರ ಎಲ್ಲ ಬಿಡಿಸ್ತಾರೆ, ಹೇಗೆ ಬಿಡಿಸ್ತಾರೆ ಅದನ್ನು ನೋಡೋಣ. ವಿದ್ಯಾರ್ಥಿಗಳೇ, ಯಾವ ಥರ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಓದಬೇಕು, ಹೆಂಗೆ ತಿಳ್ಕೋಬೇಕು, ಏನು ಮಾಡಬೇಕು, ಯಾಕೆಂದರೆ ಎಷ್ಟೇ ಚಾಪ್ಟರ್ ಹೋದ್ರೂ ನಿಮ್ಮ ಕಾನ್ಸೆಪ್ಟ್ ವೈಸ್ ಅರ್ಥ ಆಗಬೇಕಲ್ವಾ. ಸೊ ಏನು ಕ್ವಶನ್ಸ್ ಕೇಳ್ತಾನೆ ಅನ್ನೋದು ನಿಮ್ಗೆ ಇಂಪಾರ್ಟೆಂಟ್. ಆ ಕ್ವಶನ್ಸ್ ಹೇಗೆ ಕೇಳ್ತಾನೆ ಅನ್ನೋದು ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನೀವು ಸಕ್ಸಸ್ ಆಗಿ ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಲೈಟ್ ಚಾಪ್ಟರ್ ಆಲ್ರೆಡಿ ರೈನ್ಬೋ ಬಗ್ಗೆ ನಿಮ್ಗೆ ಒಂದು ಕಾನ್ಸೆಪ್ಟ್ ಮಾಡಿ ವಿಡಿಯೋ ಬಿಟ್ಟಿದೆ. ಸೊ ಹಿಂಗೆ ನೀವು ಅಪ್ಡೇಟ್ ನೋಡ್ತಾ ಇರಿ ನನ್ನ ಬಿಟೆಕ್ ಬ್ರೈನ್ ಯೂಟ್ಯೂಬ್ ಚಾನಲಲ್ಲಿ. ನೀವು ಪ್ರತಿಯೊಂದು ಸೈನ್ಸ್ ಆಗಿರ್ಬೋದು, ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ತುಂಬ ವಿಡಿಯೋಗಳು, ವ್ಯಾಲ್ಯೂಬಲ್ ವಿಡಿಯೋಗಳನ್ನ ಬಿಡ್ತೀನಿ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರಿಪ್ಷನ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಲೈಕ್ ಕೊಡಿ. ದಯವಿಟ್ಟು ನೀವು ಲೈಕ್ ಕೊಟ್ಟರೆ ನಮ್ಗೆ ಇನ್ಸ್ಪಿರೇಷನ್ ಆಗುತ್ತೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ. ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತೀರಾ ದಯವಿಟ್ಟು ಸೈನ್ಸ್ನ ತುಂಬ ಕನ್ಸಿಡರ್ ಮಾಡಿ. ಯಾಕೆಂದರೆ ಸೈನ್ಸಲ್ಲಿ ಕರೆಕ್ಟಾಗಿ ಓದಿಲ್ಲ ಅಂದ್ರೆ ಅಲ್ಲೇ ಮಾರ್ಕ್ಸ್ ಹೋಗ್ಬಿಡುತ್ತೆ. ಪ್ಲಸ್ ಸೈನ್ಸು ಮತ್ತು ಮೆಂಟಲ್ ಎಬಿಲಿಟಿ ಇವೆರಡು ನೀವು ಯಾರು ಅತಿ ಹೆಚ್ಚಾಗಿ ಕಾನ್ಸಂಟ್ರೇಷನ್ ಮಾಡಿ ಓದ್ತೀರೋ ಅವ್ರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಈಸಿಯಾಗಿ ಪಾಸ್ ಆಗುತ್ತೆ. ಸೊ ಇವತ್ತು ನೋಡೋಣ ಬನ್ನಿ. ಇವತ್ತು ಬೆಳಕು ಚಾಪ್ಟ್ರಲ್ಲಿ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ನೋಡಿ. ಈ ಬೆಳಕು ನಿಮ್ಗೆ ಗೊತ್ತಿದೆ ಫಿಸಿಕ್ಸಲ್ಲಿ ಈ ಚಾಪ್ಟರ್ ಬರುತ್ತೆ, ಅದು ಭೌತಶಾಸ್ತ್ರ ಅಥವಾ ಫಿಸಿಕ್ಸಲ್ಲಿ ಬರುತ್ತೆ. ಸೊ ನೋಡಿ, ಹೇಗೆಲ್ಲ ಪ್ರಶ್ನೆಯನ್ನು ಕೇಳ್ತಾರೆ ಗೊತ್ತಾ? ಹೇಗೆಲ್ಲ ಪ್ರಶ್ನೆ ಕೇಳ್ತಾರೆ, ನಾನೇ ಕಾನ್ಸೆಪ್ಟ್ ಹಾಕಿನಿ. ಹೇಗೆಲ್ಲ ಪ್ರಶ್ನೆ ಕೇಳ್ತಾರೆ ಗೊತ್ತಾ? ಓಕೆನಾ? ಸೊ ನೋಡಿ, ಇದನ್ನು ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮಿಗೆ ಬರ್ಬೇಕಾದ್ರೆ, ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಬರಬೇಕಾದ್ರೆ ಏನಾಗುತ್ತೆ, ರೈನ್ಬೋ ಯಾವ ಥರ ಆಗುತ್ತೆ ನೋಡಿ. ರೈನ್ಬೋ ಕಾನ್ಸೆಪ್ಟ್ ಇಲ್ಲಿದೆ ನೋಡಿ. ಸೊ ಸೂರ್ಯ ಬೆಳಕು ಹೇಗೆ ಭೂಮಿಗೆ ಕೊಡ್ತಾನೆ ಅದೆಲ್ಲ ನಿಮಗೆ ನಾನು ಪ್ರತಿಯೊಂದು ವಿಡಿಯೋ ಮಾಡಿ ನಿಮ್ಗೆ ಹಾಕ್ತೀನಿ. ಓಕೆನಾ? ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ರೈನ್ಬೋ ಬಗ್ಗೆ, ಹೇಗೆ ರೈನ್ಬೋ ಫಾರ್ಮ್ ಆಗುತ್ತೆ, ರೈನ್ಬೋ ಯಾವ ಥರ ಫಾರ್ಮ್ ಆಗುತ್ತೆ, ಅದಕ್ಕೆ ರೈನ್ಬೋ ಫಾರ್ಮ್ ಆಗಬೇಕಾದ್ರೆ ಯಾವ್ಯಾವೆಲ್ಲ ಪ್ರೋಸೆಸ್ ನಡೀತದೆ, ಯಾವ್ಯಾವ ಕ್ರಿಯೆಗಳು ನಡೀತದೆ, ಅದನ್ನೆಲ್ಲ ನಿಮ್ಗೆ ಹಾಕಿದ್ದೀನಿ. ಓಕೆನಾ? ಇವಾಗ ಫಸ್ಟ್ ಕ್ವಶನ್ಸ್ ನೋಡೋಣ. ಯಾವುದು ಬೆಳಕು ಚಾಪ್ಟರ್ದಲ್ಲಿ ಫಸ್ಟ್ ಕ್ವಶನ್ಸ್ ಏನಿದೆ ನೋಡೋಣ. ನೋಡಿ, ಫಸ್ಟ್ನೇ ಕ್ವಶನ್ನು, ನಿರ್ವಾತ ಪ್ರದೇಶದಲ್ಲಿ ಬೆಳಕಿನ ವೇಗ ಇದು ಎಷ್ಟು ಸತಿ ಕೇಳಿದಾನೋ ಗೊತ್ತಿಲ್ಲ. ಓಕೆನಾ? ಎ ಆಪ್ಷನ್ನು 3 × 10⁻10 ಮೀಟರ್ ಪರ್ ಸೆಕೆಂಡ್. ಇದು ಇಂಪಾರ್ಟೆಂಟ್ ಯೂನಿಟ್, ಮೀಟರ್ ಪರ್ ಸೆಕೆಂಡ್. ಇನ್ನೊಂದು 3 × 10⁸ ಮೀಟರ್ ಪರ್ ಸೆಕೆಂಡ್ಸ್. 3 × ಕಿಲೋಮೀಟರ್ ಪರ್ ಸೆಕೆಂಡ್ ಸಿ ಆಪ್ಷನ್. ಡಿ ಆಪ್ಷನ್ 3 × 10⁸ ಬೆಳಕಿನ ವರ್ಷಗಳು. ಸೊ ಇದರಲ್ಲಿ ಯಾವುದು ಸರಿ? ಸೊ ನಿಮಗೆ ಗೊತ್ತಿರಬೇಕು ಬಿ ಇಸ್ ದ ರೈಟ್ ಆನ್ಸರ್. ಯಾಕೆಂದರೆ ನೋಡಿ, ಇವೆರಡು ಬಿ ಮತ್ತು ಸಿ ಎರಡು ಒಂದೇ ಆಪ್ಷನ್ ಥರ ಇದೆ. 3 × 10⁸ ಕಿಲೋಮೀಟರ್ ಪರ್ ಸೆಕೆಂಡ್ ಅಂತ ಇದೆ. ಕಿಲೋಮೀಟರ್ ಇದು ಮೀಟರ್ ಪರ್ ಸೆಕೆಂಡ್. ಸೊ ಮೀಟರ್ ಪರ್ ಸೆಕೆಂಡ್ ಅಂದರೆ ನಿಮಗೆ ಗೊತ್ತಿರಬೇಕು ಸರಿಯಾದ ಆನ್ಸರ್. ಇದಕ್ಕೆ ರೈಟ್ ಆನ್ಸರ್. ಇದು ಕಿಲೋಮೀಟರ್ ಪರ್ ಸೆಕೆಂಡ್ ಇದು ರಾಂಗ್ ಆಗುತ್ತೆ. ಸೊ ಇದು 10⁻⁴ ಇದು ರಾಂಗು. ಸರಿಯಾದ ಆನ್ಸರು ನಿರ್ವಾತ ಪ್ರದೇಶ. ಅಂದರೆ ನಿಮಗೆ ಗೊತ್ತಿರಬೇಕು ನಿರ್ವಾತ ಪ್ರದೇಶದಲ್ಲಿ ಬೆಳಕಿನ ವೇಗ 3 × 10⁸. ಓಕೆನಾ? ಅಂದರೆ ಶಬ್ದ ನಿರ್ವಾತ ಪ್ರದೇಶದಲ್ಲಿ ಹೋಗೋದಿಲ್ಲ, ಬೆಳಕು ನಿರ್ವಾತ ಪ್ರದೇಶದಲ್ಲೂ ಚಲಿಸ್ತದೆ. ಓಕೆನಾ? ನೆಕ್ಸ್ಟ್ ಕ್ವಶನ್. ಫಸ್ಟ್ ಕ್ವಶನ್ಸ್ ಮುಗಿದು. ಸೆಕೆಂಡ್ ಕ್ವಶನ್, ಬೆಳಕಿನ ವೇಗ ಗರಿಷ್ಠ ಯಾವುದರಲ್ಲಿ? ಬೆಳಕಿನ ವೇಗ ಗರಿಷ್ಠ ಆಪ್ಷನ್ ನೋಡಿ. ವಜ್ರ, ನೀರು, ನಿರ್ವಾತ, ಹೈಡ್ರೋಜನ್. 4 ಆಪ್ಷನ್ಸ್ ಇದೆ. ಸೊ ನೀವು ಥಿಂಕ್ ಮಾಡಬೇಕು. ಫಸ್ಟ್ ಕ್ವಶನ್ಸ್ ನೀವು ನೋಡಿದ್ರಲ್ಲ, ಅದರಲ್ಲಿ ನಿರ್ವಾತ ಪ್ರದೇಶದಲ್ಲಿ ಎಷ್ಟು ಇತ್ತು? 3 × 10⁸. ಸೊ ಶಬ್ದ, ಈ ಲೈಟ್ಗೂ ಶಬ್ದಕ್ಕೂ ಒಂಥರ ರಿವರ್ಸಬಲ್ ಎಲ್ಲ. ಶಬ್ದಕ್ಕೆ ಘನ ಫಾಸ್ಟ್ ಇರುತ್ತೆ, ಯಾವ್ದಾರ ಘನ ವಸ್ತುದಲ್ಲಿ ಅತಿ ವೇಗವಾಗಿ ಹೋಗುತ್ತೆ. ಬೆಳಕು ಅತಿ ವೇಗವಾಗಿ ಹೋಗೋದು ನಿರ್ವಾತ ಪ್ರದೇಶದಲ್ಲಿ. ಅಂದರೆ ನಿರ್ವಾತ ಮೀನ್ಸ್ ವಾಕ್ಯೂಮ್ ಅಂದರೆ ಏನು ಅಲ್ಲಿ ಗಾಳಿ ಇರಲ್ಲ, ಏನೂ ಇರಲ್ಲ, ಆ ಪ್ರದೇಶದಲ್ಲೂ ಅತಿ ಹೆಚ್ಚು ಸ್ಪೀಡಾಗಿ ಹೋಗುತ್ತೆ. ಸೊ ಇದಕ್ಕೆ ನೋಡಿ, ವಜ್ರದಲ್ಲಿ ಸ್ವಲ್ಪ ಸ್ಲೋ ಆಗುತ್ತೆ, ಅಂದರೆ ವಕ್ರೀಭವನ ಆಗುತ್ತೆ, ಸೊ ಅದರಿಂದ ಸ್ಲೋ ಆಗುತ್ತೆ. ನೀರಲ್ಲೂ ವಕ್ರೀಭವನ ಉಂಟಾಗುತ್ತೆ, ಅದರಿಂದ ಸ್ಲೋ ಆಗುತ್ತೆ. ಹೈಡ್ರೋಜನಲ್ಲೂ ವಕ್ರೀಭವನ ಆಗುತ್ತೆ, ಸ್ಲೋ ಆಗುತ್ತೆ. ಸೊ ನಿರ್ವಾತದಲ್ಲಿ ಅತಿ ಹೆಚ್ಚು ವೇಗವಾಗಿ ಚಲಿಸುತ್ತೆ. ಅದಕ್ಕೆ ಈ ಎರಡನೇ ಕ್ವಶನ್ಸ್ಗೆ ಸರಿಯಾದ ಆನ್ಸರು ನಿರ್ವಾತ ಪ್ರದೇಶದಲ್ಲಿ ಅತಿ ಹೆಚ್ಚು ವೇಗವಾಗಿ ಹೋಗುತ್ತೆ.
ದಯವಿಟ್ಟು ಈ ಕ್ವಶನ್ಸ್ ನಾವು ನಿಮ್ಗೆ ಕೊಡ್ತಾ ಇದೀವಲ್ಲ, ಇದನ್ನ ನೋಡ್ಕೊಳ್ಳಿ ಯಾವ ತರ ಕ್ವಶನ್ಸ್ ತೆಗಿತಾರೆ, ಏನು ಯಾವ ತರ. ಇದೆಲ್ಲ ರಿಪೀಟೆಡ್ ಕ್ವಶನ್ಸ್ ಆಕ್ಚುಲಿ. ನಾನು ರಿಪೀಟೆಡ್ ಕ್ವಶನ್ಸೇ ತುಂಬ ಹಲವಾರು ಎಕ್ಸಾಮಲ್ಲಿ ಕೇಳಿರೋದ ನಿಮ್ಗೆ ಹಾಕಿದ್ದೀನಿ. ಓಕೆ, ನೆಕ್ಸ್ಟ್ 3ನೇ ಕ್ವಶನ್ಸ್. ಸೂರ್ಯನ ಬೆಳಕನ್ನು ಭೂಮಿಯ ಮೇಲ್ಮೆಗೆ ತಲುಪಲು ತೆಗೆದುಕೊಳ್ಳುವ ಸಮಯ ಸುಮಾರು. ಅಂದ್ರೆ ಸೂರ್ಯನ ಬೆಳಕು ಭೂಮಿ ಬರಬೇಕಾದ್ರೆ ಎಷ್ಟು ಸಮಯ ತಗೋತಾರೆ, ಎಷ್ಟು ಸಮಯ ತಗೋತದ ಬೆಳಕಿನ ಕಿರಣ ಬರೋಕ್ಕೆ, ನಮ್ಮ ಭೂಮಿಗೆ ಟಚ್ ಆಗಕ್ಕೆ, ಅಂದ್ರೆ ಪ್ರವೇಶ ಅಂದ್ರೆ ಬೆಳಕು ಕೊಡೋಕ್ಕೆ. ಓಕೆನಾ, ನೋಡಿ 4.2 ಸೆಕೆಂಡ್ಸ್, 4.8 ಸೆಕೆಂಡ್ಸ್, 8.5 ನಿಮಿಷಗಳು, 3.6 ನಿಮಿಷಗಳು. ಸೊ ಇದಕ್ಕೆ ಸರಿಯಾದ ಆನ್ಸರ್ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿದೆ, ಇದು 8.5 ನಿಮಿಷಗಳು. ಇದರಲ್ಲಿ ನೀವು ಒಂದು ಸೂರ್ಯನಿಂದ ಬೆಳಕಿನ ಕಿರಣ ಭೂಮಿಗೆ ತಲುಪಕ್ಕೆ ಎಷ್ಟು ಸಮಯ ಬೇಕು, 8.5 ನಿಮಿಷಗಳು. ಇನ್ನೊಂದು ಇದು ಆಪ್ಷನ್ ಇದೆ 8. ಈಗ ಇಲ್ಲಿ ನಿಯರ್ ಬೈ 8.5 ಇದೆ. ಸರಿಯಾದ ಆನ್ಸರು 8.2 ಆಪ್ಷನ್. 8.2 ನಿಮಿಷಗಳು ಬೇಕಾಗುತ್ತೆ. ಗೌರ್ಮೆಂಟ್ ರೂಲ್ಸ್ ಪ್ರಕಾರ, ಬುಕ್ಕಲ್ಲಿ ಕೊಟ್ಟಿರೋ ಪ್ರಕಾರ 8.2 ನಿಮಿಷಗಳು ಬೇಕಾಗುತ್ತೆ. ಇವೆಲ್ಲ ನೀವು ಆಲ್ರೆಡಿ ಓದಿರ್ತೀರಾ. ಆದರೆ ಹೋಗ್ತಾ ಹೋಗ್ತಾ ನಾನು ನಿಮಗೆ ಡಿಫಿಕಲ್ಟ್ ಕ್ವಶನ್ಸ್ ಯಾವ ಥರ ಕೇಳ್ತಾರೆ, ಸೆಂಟೆನ್ಸ್ ವೈಸ್ ಯಾವ ಥರ ಕೇಳ್ಬೋದು ಅದನ್ನು ಕೊಡ್ತೀನಿ. ಓಕೆನಾ, ನಿಮ್ಗೆ ಸೆಂಟೆನ್ಸ್ ವೈಸ್ ಯಾವ ಥರ ಕೇಳ್ತಾರೆ, ಬೆಳಕಿನ ಮೇಲೆ ಸೆಂಟೆನ್ಸ್ ವೈಸಿಗೆಲ್ಲ ಅಪ್ಲೈಡ್ ಕ್ವಶನ್ಸ್ ಕೊಡ್ತಾರಲ್ಲ, ಅದು ಹೇಗೆ ತೆಗಿತಾರೆ, ಎ ಸರಿ ಮತ್ತು ಎ ಬಿ ಮತ್ತು ಸರಿ, ಎ ಸಿ ಸರಿ, ಸಿ ಓನ್ಲಿ ಸರಿ, ಮೇಲಿನ ಎಲ್ಲವೂ ಸರಿ, ಇವೆಲ್ಲ ನಿಮಗೆ ಹೋಗ್ತಾ ಹೋಗ್ತಾ ಡಿಫಿಕಲ್ಟ್ ಮಾಡ್ತೀನಿ. ಈಗ ಓಕೆ, ಈ ಕ್ವಶನ್ಸ್ ಎಲ್ಲ ಆಲ್ರೆಡಿ ರಿಪೀಟೆಡ್ ಕ್ವಶನ್ ಆಗಿದೆ, ತಿಳ್ಕೊಳ್ಳಿ. ಓಕೆನಾ, ನೆಕ್ಸ್ಟ್ 4th ಕ್ವಶನ್ಸ್ಗೆ ಹೋಗೋಣ. ಬೆಳಕಿನ ಅಲೆಗಳು ಗಾಳಿಯಿಂದ ಗಾಜಿಗೆ ಹಾದು ಹೋದಾಗ ಪರಿಣಾಮ ಬೀರೋ ಅಂಶಗಳು. ಅಂದ್ರೆ ಬೆಳಕಿನ ಅಲೆಗಳು ಗಾಳಿಯಿಂದ ಗಾಜಿಗೆ ಹೋಗ್ಬೇಕಾದ್ರೆ ಏನೆಲ್ಲ ವ್ಯತ್ಯಾಸ ಆಗುತ್ತೆ, ಯಾವ್ದಾವ್ದು ವ್ಯತ್ಯಾಸ ಆಗೋದಿಲ್ಲ. ಓಕೆನಾ, ನೋಡಿ, ತರಂಗ ದೂರ, ವೇವ್ ಲೆಂತ್ ಇಂಗ್ಲಿಷಲ್ಲಿ, ಆವರ್ತನ ಫ್ರೀಕ್ವೆನ್ಸಿ, ವೇಗ, ಈ 3 ಚೇಂಜಸ್ ಆಗುತ್ತಾ. ಗಾಳಿಯಿಂದ ಗಾಜಿಗೆ ಹೋಗ್ಬೇಕಾದ್ರೆ ನಿಮಗೆ ನನ್ನ ಹಳೆ ವಿಡಿಯೋ ನೋಡ್ರಿ, ವಾಟ್ ಈಸ್ ರಿಫ್ರಾಕ್ಷನ್ ಅಥವಾ ವಾಟ್ ಈಸ್ ವಕ್ರೀಭವನ ಅಂದ್ರೆ ಏನು ಅಂತ ನಿಮ್ಗೆ ಹೇಳಿದ್ದೀನಿ. ಈ ವಕ್ರೀಭವನ ಬಗ್ಗೆ ಯಾರೆಲ್ಲ ಗೊತ್ತಿರೋದಕ್ಕೆ ಆರಾಮ್ಸೆ ಆನ್ಸರ್ ಮಾಡ್ಬೋದು ಇದಕ್ಕೆ. ಓಕೆನಾ, ನೆಕ್ಸ್ಟ್ ವೇಗ ಮತ್ತು ಆವರ್ತನ. ಆವರ್ತನ ಅಂದ್ರೆ ಫ್ರೀಕ್ವೆನ್ಸಿ, ವೇಗ ಅಂದ್ರೆ ಸ್ಪೀಡ್. ಯಾಕೆಂದ್ರೆ ಸೈನ್ಸ್ ನಾವು ಸ್ವಲ್ಪ ಇಂಗ್ಲೀಷಲ್ಲೂ ಕಲ್ತ್ಕೊಳ್ಳಿ. ಸಿ ಆಪ್ಷನ್ ತರಂಗ ದೂರ ಮತ್ತು ಆವರ್ತನ, ತರಂಗ ದೂರ ಮತ್ತು ಆವರ್ತನ. ಸೊ ಇಲ್ಲಿ ಯಾವುದು ನಿಮಗೆ ಸರಿಯಾದ ಆನ್ಸರ್? ಆಕ್ಚುಲಿ ಇಲ್ಲಿ ತಪ್ಪಾಗಿದೆ. ಇದು ಇಲ್ಲಿ ವೇಗ ಬರಬೇಕು, ಇಲ್ಲಿ ಏನು ಬರಬೇಕು, ವೇಗ. ಸಾರಿ, ವೇಗ. ನೋಡಿ, ಇದು ಬರ್ಕೊಳ್ಳಿ. ಸಾರಿ, ಇದು ವೇಗ ಆಗುತ್ತೆ, ವೇಗ. ಈ ಮತ್ತು ತರಂಗ ವೇವ್ ಲೆಂತ್ ಮತ್ತು ತರಂಗ ದೂರ ಇವೆರಡೂ ಚೇಂಜಸ್ ಆಗುತ್ತೆ. ಆವರ್ತನ ಫ್ರೀಕ್ವೆನ್ಸಿ ಎಲ್ಲೂ ಚೇಂಜಸ್ ಆಗಲ್ಲ, ಫ್ರೀಕ್ವೆನ್ಸಿ ಸೇಮ್ ಇರುತ್ತೆ. ಓಕೆನಾ, ಫ್ರೀಕ್ವೆನ್ಸಿ ಅಂದರೆ ಆವರ್ತನ. ನಿಮಗೆ ಸೈಕಲ್ಸ್ ಅಲ್ಲಿ ಬರುತ್ತೆ, ನಂಬರ್ ಆಫ್ ವೇವ್ ಲೆಂತ್ ಅಂದ್ರೆ ಏನು, ಲ್ಯಾಂಬ್ಡಾ ಅಂದ್ರೆ ಏನು, ಅದೆಲ್ಲ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೇಳ್ಕೊಡ್ತೀನಿ. ಇದರಲ್ಲಿ ತರಂಗ ದೂರ ಮತ್ತು ವೇಗ, ಸ್ಪೀಡು, ಓಕೆನಾ, ಇವೆರಡೂ ಚೇಂಜಸ್ ಆಗುತ್ತೆ. ಏನು, ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹೋಗ್ಬೇಕಾದ್ರೆ, ಗಾಳಿಯಿಂದ ಗಾಜಿಗೆ ಹೋಗ್ಬೇಕಾದ್ರೆ ವಕ್ರೀಭವನ ಉಂಟಾಗತ್ತಲ್ಲ, ಅದಕ್ಕೆ ವಕ್ರೀಭವನ ಉಂಟಾಗಕ್ಕೆ ಇವೆಲ್ಲ ಆಗಂಥದ್ದು. ತರಂಗ ದೂರ ಮತ್ತು ಆವರ್ತನ, ಸಾರಿ, ವೇಗ, ಸ್ಪೀಡ್. ವೇಗ ಅಂದರೆ ಸ್ಪೀಡ್ ಚೇಂಜ್ ಆಗುತ್ತೆ. ಓಕೆನಾ, ನೆಕ್ಸ್ಟ್ ಕ್ವಶನ್ಸ್ಗೆ ಹೋಗೋಣ. 4th ಕ್ವಶನ್ಸ್ ಮುಗೀತು. ನಿಮ್ಗೆ ಏನಾರ ಕೇಳಬೇಕು, ನಿಮ್ಗೂ ಇನ್ನೂ ಅರ್ಥ ಮಾಡ್ಕೋಬೇಕು, ನೀವೇನಾರ ಯಾವ ಥರ ಡೌಟ್ ಇದೆ ಅದನ್ನೆಲ್ಲ ನೀವು ಕಮೆಂಟ್ಸ್ ಮೂಲಕ ಅಥವಾ ಕೆಳಗೆ ಕಾಣ್ತಾ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಓಕೆನಾ, ನೆಕ್ಸ್ಟ್ 5ನೇದು, ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹಾದು ಹೋದಾಗ ಈ ಕೆಳಗಿನಲ್ಲಿ ಯಾವುದು ಬದಲಾಗುವುದಿಲ್ಲ. ಇನ್ನು ಕ್ವಶನ್ ಅಲ್ಲಿ ನಿಮ್ಗೆ ಹೇಳಿದ್ದೀನಿ ಏನೇನು ಬದಲಾಗೋದಿಲ್ಲ ಅಂತ. ಸೇಮ್ ಕ್ವಶನ್ಸ್ ಕೇಳಿದ್ದಾನೆ, ಆದ್ರೆ ಇಲ್ಲಿ ಆಗುವುದಿಲ್ಲ. ಅಲ್ಲಿ ಆಗುತ್ತೆ ಅಂತ ಕೇಳಿದ್ದಾನೆ, ಇಲ್ಲಿ ಆಗುವುದಿಲ್ಲ. ನಾನು ಹೇಳಿದ್ದೀನಿ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೂ ಒಂದೇ ಒಂದು ಬದಲಾಗೋದಿಲ್ಲ ಅಂತ ಹೇಳಿದೆ ಲಾಸ್ಟ್ ಕ್ವಶನ್ಸ್ ಅಲ್ಲಿ ಅಲ್ವಾ. ನೋಡೋಣ, ವೇಗ ಬದಲಾಗುತ್ತಾ, ನೋಡೋಣ. ತರಂಗ ದೂರ ಬದಲಾಗುತ್ತಾ ಅಂದ್ರೆ ವೇವ್ ಲೆಂತ್ ದೂರ ಬದಲಾಗುತ್ತಾ, ಆವರ್ತನ ಬದಲಾಗುತ್ತಾ, ತೀವ್ರತೆ ಅಂದ್ರೆ ಇಂಟೆನ್ಸಿಟಿ ಬದಲಾಗುತ್ತಾ. ಸೊ ನಾನು ಹೇಳಿದೆ ಅವಾಗಲೇ ಲಾಸ್ಟ್ 4th ಪ್ರೀವಿಯಸ್ ಕ್ವಶನ್ಸ್ ಅಲ್ಲಿ
ಆವರ್ತನ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹೋದ್ರೂ ಚೇಂಜಸ್ ಆಗಲ್ಲ. ಆವರ್ತನ ಫ್ರೀಕ್ವೆನ್ಸಿ ಸೇಮ್ ಇರುತ್ತೆ. ಸೊ ಇದಕ್ಕೆ ಸರಿಯಾದ ಆನ್ಸರ್ ಯಾವುದು? ಸಿ. ವೇಗ ಚೇಂಜ್ ಆಗುತ್ತೆ, ತರಂಗ ದೂರ ಚೇಂಜ್ ಆಗುತ್ತೆ, ಇಂಟೆನ್ಸಿಟಿ ಚೇಂಜ್ ಆಗುತ್ತೆ, ಡೈರೆಕ್ಷನ್ ಆಲ್ಸೋ, ದಿಕ್ಕು ಕೋನ ಆಲ್ಸೋ ಚೇಂಜ್ ಆಗುತ್ತೆ, ಹ್ಯಾಂಗಲ್ಸ್ ಆಲ್ಸೋ ಚೇಂಜ್ ಆಗುತ್ತೆ. ನಿಮಗೆ ನೀವು ನೋಡಿ ನನ್ನ ಲೈಟ್ ಚಾಪ್ಟರ್ಗಳು ಎಲ್ಲ ವಿಡಿಯೋಗಳು ನೋಡ್ಬಿಡ್ತೀನಿ. ಆ ವಿಡಿಯೋಗಳನ್ನ ನೋಡ್ರೆ ತುಂಬ ಕ್ಲೀನಾಗಿ ಅರ್ಥ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಇಲ್ಲಿ ಗೊತ್ತಾಯ್ತಲ್ಲ, ನಿಮ್ಗೆ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಏನು ಚೇಂಜ್ ಆಗಲ್ಲ ಅಂದರೆ ಫ್ರೀಕ್ವೆನ್ಸಿ ಮಾತ್ರ, ಆವರ್ತನ ಮಾತ್ರ ಯಾವುದೇ ಕಾರಣಕ್ಕೂ ಲೈಟು ಚೇಂಜ್ ಆಗಲ್ಲ. ನೆಕ್ಸ್ಟ್ ನೋಡಿ, ಇಲ್ಲಿ ಏರು, ಇಲ್ಲಿ ಲೈಟ್ ಇದರಿಂದ ಬರ್ಬೇಕಾದ್ರೆ ವಕ್ರೀಭವನ ಉಂಟಾಗ್ತಾ ಇಲ್ಲಿ. ಈ ವಕ್ರೀಭವನದಲ್ಲಿ ಏನಾಗುತ್ತೆ? ಡೈರೆಕ್ಷನ್ ಅಂದರೆ ದಿಕ್ಕು. ಓಕೆನಾ? ಇನ್ನೊಂದು ಏನು ಚೇಂಜ್ ಆಗುತ್ತೆ? ಸ್ಪೀಡ್ ಅಥವಾ ವೇಗ. ಆಮೇಲೆ ಇನ್ನೇನು ಚೇಂಜ್ ಆಗುತ್ತೆ? ಆ್ಯಂಗಲ್. ಇನ್ನೊಂದು ಏನು ಚೇಂಜ್ ಆಗುತ್ತೆ ಇಲ್ಲಿ ನೋಡಿ? ತೀವ್ರತೆ ಅಥವಾ ಇಂಟೆನ್ಸಿಟಿ. ಇವೆಲ್ಲ ಚೇಂಜ್ ಆಗುತ್ತೆ. ಯಾವುದು ಚೇಂಜ್ ಆಗಲ್ಲ? ಆವರ್ತನ ಅಂದರೆ ಫ್ರೀಕ್ವೆನ್ಸಿ. ಓಕೆನಾ? ನೋಡಿ, ವಕ್ರೀಭವನ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಬರೋಕ್ಕೆ ಏನೆಲ್ಲ ಚೇಂಜ್ ಆಗುತ್ತೆ ಅಂತ ಹೇಳ್ತೇನೆ. ಇನ್ನೊಂದ್ಸತಿ ನೋಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ದಿಕ್ಕು, ನೋಡಿ ಬರ್ಕೊಳ್ಳಿ. ದಿಕ್ಕು ಅಂದರೆ ಡೈರೆಕ್ಷನ್, ಇನ್ನೊಂದು ಸ್ಪೀಡ್ ಅಥವಾ ವೇಗ, ಆಮೇಲೆ ಇನ್ನೊಂದೇನು? ಹ್ಯಾಂಗಲ್ ಅಥವಾ ಕೋನ, ಆಮೇಲೆ ಇನ್ನೊಂದೇನು? ತೀವ್ರತೆ. ಇವೆಲ್ಲ ಚೇಂಜಸ್ ಆಗುತ್ತೆ. ಆದರೆ ಏನು ಚೇಂಜಸ್ ಆಗಲ್ಲ? ಆವರ್ತನ ಚೇಂಜಸ್ ಆಗಲ್ಲ. ಏನು? ಆವರ್ತನ ಅಥವಾ ಫ್ರೀಕ್ವೆನ್ಸಿ ಏನು ಚೇಂಜಸ್ ಆಗಲ್ಲ? ಫ್ರೀಕ್ವೆನ್ಸಿ ಚೇಂಜಸ್ ಆಗಲ್ಲ. ನೋಡಿ, ಇದು ಸರಿಯಾದ ಆಪ್ಷನ್. ಸರಿ, 5ನೇದಕ್ಕೆ. ನೆಕ್ಸ್ಟು 6ನೇ ಕ್ವಶನ್ಗೆ ಹೋಗೋಣ. ಯಾವ ಮಾಧ್ಯಮದಿಂದಾಗಿ ಕಾಮನಬಿಲ್ಲು ಸಂಭವಿಸುತ್ತದೆ? ಅಂದರೆ ನೋಡಿ, ಲಾಸ್ಟ್ ವಿಡಿಯೋ ಹೇಳಿದ್ನಲ್ಲ, ರೈನ್ಬೋ ಬಗ್ಗೆ ಮಾಡಿದ್ದೀನಿ, ಆಲ್ರೆಡಿ ನೋಡಿ ನೀವು. ಓಕೆನಾ? ಇದ್ರ ಬಗ್ಗೆ ನಾನು ತುಂಬ ಎಕ್ಸ್ಪ್ಲೇಷನ್ ಮಾಡೀನಿ. ಯಾವ ವಿದ್ಯಮಾನದಿಂದಾಗಿ ಕಾಮನಬಿಲ್ಲು ಸಂಭವಿಸುತ್ತದೆ ಅಂದರೆ ಯಾವುದೆಲ್ಲ ಕ್ರಿಯೆ ನಡೀತದೆ, ಯಾವುದೆಲ್ಲ ಪ್ರೋಸೆಸ್ ನಡೀತದೆ ಅಂತ ಈ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಓಕೆ, ನೋಡೋಣ. ಒಟ್ಟು ಆಂತರಿಕ ಪ್ರತಿಫಲನ ಆಗುತ್ತಾ? ಕಾಮನಬಿಲ್ಲು ನಡಿಬೇಕಾದ್ರೆ ಈ ಕ್ರಿಯೆ ನಡೀತದಾ? ಎ ಆಪ್ಷನ್ನು. ವರ್ಣ ವಿಭಜನೆ ನಡೀತದಾ? ನೋಡೋಣ. ಸಿ ಆಪ್ಷನ್. ವಕ್ರೀಭವನ ನಡೀತದ ಅಂದರೆ ರಿಫ್ರಾಕ್ಷನ್ ನಡೀತದ? ಟೋಟಲ್ ಆಂತರಿಕ ಪ್ರತಿಫಲನ ಅಂದರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಓಕೆ, ವರ್ಣ ವಿಭಜನೆ ಅಂದರೆ ಡಿಸ್ಪರ್ಷನ್. ಮೇಲಿನ ಎಲ್ಲರಿಗೂ ಆಯ್ಕೆಗಳು ಸರಿನಾ ಅಂತ ಕೇಳಿದ್ದಾನೆ. ಸೊ ಇದಕ್ಕೆ ಯಾವ್ದು ಸರಿಯಾದ ಆನ್ಸರ್? ನೋಡಿ, ಇಲ್ಲೇ ಕಾಣಿಸ್ತಾ ಇದೆ ನಿಮಗೆ. ನೋಡಿ, ಈ ಸೂರ್ಯನಿಂದ ವೈಟ್ ಬೆಳಕು ಬಂದಾಗ ಇಲ್ಲಿ ಏನಾಗುತ್ತೆ? ಮಳೆ ಹನಿ ಡ್ರಾಪಲ್ಲಿ ಡಿಸ್ಪರ್ಷನ್ ಅಂದರೆ ವರ್ಣ ವಿಭಜನೆ. ಅಂದರೆ ಯಾಕೆ ವರ್ಣ ವಿಭಜನೆ ಆಗುತ್ತೆ ಅಂದರೆ ಒಂದೊಂದು ಬಣ್ಣಕ್ಕೂ ವೇವ್ ಲೆಂತ್ ಡಿಫ್ರೆಂಟ್ ಇರುತ್ತೆ. ಸೊ ಅದರಿಂದ ಏನಾಗುತ್ತೆ? ಇಲ್ಲಿ ವೇವ್ ಲೆಂತ್ ಡಿಫ್ರೆಂಟ್ ಇರೋದ್ರಿಂದ ಬಾಗುತ್ತೆ. ಬಾಗ್ದಾಗ ಏನಾಯಿತು? 0.1. ಇಲ್ಲಿ ಡಿಸ್ಪರ್ಷನ್ ಆಯಿತು, ವರ್ಣ ವಿಭಜನೆ ಆಯ್ತು. ಹಂಗಾರೆ ವರ್ಣ ವಿಭಜನೆ ಆಯ್ತಲ್ವಾ? ಸರಿಯಾದ ಆನ್ಸರ್ ಹಂಗಾರೆ 1. ನೆಕ್ಸ್ಟ್ ವರ್ಣ ವಿಭಜನೆ ಆಗಿ ಒಂದು ಹನಿ ಡ್ರಾಪ್ ಇರುತ್ತಲ್ಲ, ಆ ಡ್ರಾಪ್ ಹೊಡೆದು ಕ್ರಿಟಿಕಲ್ ಆ್ಯಂಗಲ್ ದಾಟಾದ್ಮೇಲೆ ಏನಾಗುತ್ತೆ? ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಥವಾ ಒಟ್ಟು ಆಂತರಿಕ ಪ್ರತಿಫಲನ ಕ್ರಿಯೇಟ್ ಆಗುತ್ತೆ. ಸೊ ಹಂಗಾರೆ ಇದು ಆಗುತ್ತೆ. ಈ ಕ್ರಿಯೆನೂ ನಡೀತದೆ. ಕಾಮನಬಿಲ್ಲು ಉಂಟಾಗಬೇಕಾದ್ರೆ ಈ ಕ್ರಿಯೆನೂ ನಡೀಲೇಬೇಕು. ಹಂಗಾರೆ ಇದು ಸರಿ. ಓಕೆ, ನಂಬರ್ ಆಪ್ಷನ್ ಏನು ಸರಿ. ಆಮೇಲೆ ರಿಫ್ಲೆಕ್ಷನ್ ಆಗ್ಬೇಕಾದ್ರೆ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಬರಬೇಕಾದ್ರೆ ವಾಟರು ಇದು ಏರಿಗೆ ಬರಬೇಕಾದ್ರೆ ಏನು ಚೇಂಜಸ್ ಆಗುತ್ತೆ ಯಾವಾಗಲೂ ಅಂತ ಹೇಳಿದೆ? ರಿಫ್ರಾಕ್ಷನ್ ಅಥವಾ ವಕ್ರೀಭವನ. ನೋಡಿ, ಪ್ರೋಸೆಸ್ 3ನೂ ಆಯಿತು. ಪ್ರೋಸೆಸ್ 3 ಆದಮೇಲೆ ಇಲ್ಲಿ ನೋಡಿ, ಇದು ಸರಿಯಾದ ಆನ್ಸರ್. ಹಾಗಾದರೆ ABC ಸರಿ. ಇದರಲ್ಲಿ ಯಾವ್ದು ನಾವು ಕ್ಲಿಕ್ ಮಾಡಬೇಕು ಅಂದರೆ ಮೇಲಿನ ಎಲ್ಲವುಗಳು ಆಯ್ಕೆಗಳು ಸರಿಯಾಗಿದೆ. ನೋಡಿ, ಇದಕ್ಕೆ ಒಂದು ಶಾರ್ಟ್ ಫಾರ್ಮ್ ಬರ್ಕೋಬೋದು ನೀವು. ಏನಂತ? DTR. ಡಿ ಅಂದರೆ ಡಿಸ್ಪರ್ಷನ್, ಟಿ ಅಂದರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಆರ್ ಅಂದರೆ ರಿಫ್ರಾಕ್ಷನ್. ಅಂದರೆ ಇಂಗ್ಲೀಷಲ್ಲಿ ನೀವು ವರ್ಡ್ಗಳನ್ನ ಕಲಿಬೇಕಾಗತ್ತೆ. DTR ಅಂತ ಬರ್ಕೊಂಬಿಟ್ರೆ ಕಾಮನಬಿಲ್ಲು ಕ್ರಿಯೆ ಉಂಟಾಗಕ್ಕೆ ಕಾರಣ ಏನಂದರೆ ಯಾವ ಪ್ರೋಸೆಸ್ ನಡೀತದೆ ಅಂತ ಕೇಳಿದ್ರೆ, ಯಾವ ವಿದ್ಯಮಾನಗಳೆಲ್ಲ ನಡೀತದೆ ಅಂತ ಕೇಳಿದ್ರೆ DTR. ಡಿ ಅಂದರೆ ಡಿಸ್ಪರ್ಷನ್ ಅಥವಾ ವರ್ಣ ವಿಭಜನೆ, ಟಿ ಅಂದರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಥವಾ ಒಟ್ಟು ಆಂತರಿಕ ಪ್ರತಿಫಲನ, ಆರ್ ಅಂದರೆ ರಿಫ್ರಾಕ್ಷನ್ ಅಥವಾ ವಕ್ರೀಭವನ. ವಕ್ರೀಭವನ ನೀವು ಇಂಪಾರ್ಟೆಂಟ್. ನಾನು ಲಾಸ್ಟ್ ಕ್ವಶನ್ಸ್ ಅಲ್ಲಿ ಹೇಳಿದ್ದೀನಿ, ವಕ್ರೀಭವನ ಉಂಟಾಗಬೇಕಾದ್ರೆ ಏನೆಲ್ಲ ಚೇಂಜಸ್ ಆಗುತ್ತೆ, ಏನು ಚೇಂಜಸ್ ಆಗಲ್ಲ. ಲೈಟ್ ಚಾಪ್ಟರ್ ಲೈಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಓಕೆನಾ? ಸೊ ಇದಕ್ಕೆ ಸರಿಯಾದ ಆನ್ಸರ್ ಡಿ ಆಗಿರುತ್ತೆ. ಸೊ 7ನೇ ಕ್ವಶನ್ಗೆ ಹೋಗೋಣ.
ಕಾಮನ ಬಿಲ್ಲು ಡ್ಯಾಶ್ ದಿಕ್ಕಿನಲ್ಲಿ ಕಂಡು ಬರುತ್ತದೆ. ನಿಮಗೆ ನಾನು ಹೇಳ್ತಾ ಇದ್ದೀನಿ, ವಿಡಿಯೋ ನೋಡಿ. ಅದರಲ್ಲೇ ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿ ನಿಮಗೆ. ಆ ವಿಡಿಯೋ ನೋಡಾದ್ಮೇಲೆ ಕ್ವಶನ್ಸ್ ಬಿಡ್ಸಕ್ಕೆ ಬಂದರೆ ನೀವೇ ABC ಅಂತ ಆನ್ಸರ್ ಮಾಡ್ತೀರಾ. ಓಕೆ, ದಯವಿಟ್ಟು KPSC KAರು ಇವರೆಲ್ಲ ಮಾಡೋದೇ ಅಪರೂಪ ನೋಟಿಫಿಕೇಶನ್ನು. ಈಗ ನಿಮ್ಮ ಅದೃಷ್ಟಕ್ಕೆ ಎಲ್ಲದೂ ಮಾಡ್ತೀನಿ ಅಂತ ಹೇಳಿದರೆ, ಆದರೆ ಹಿಂದೆ ಮುಂದೆ ಹಾಗೆ ಆಗುತ್ತೆ. ಸರ್ಕಾರ ನನಗೆ ಗೊತ್ತಿದೆ, ಯಾಕೆಂದರೆ ಅವ್ರು ನಮಗೆ ಬೇಕಾಗಿದೆ ಬೇಗ ಅದು ಮಾಡೋದಿಲ್ಲ. ಅವ್ರಿಗೆ ಬೇಕಾಗಿದೆ ಅವ್ರು ಬೇಗ ಮಾಡ್ಕೋತಾರೆ. ತುಂಬ ಜನ ಸಫರ್ ಪಡ್ತಾ ಇದ್ದೀರಾ, ಎಷ್ಟೋ ಜನ ಓದ್ತಾ ಇದ್ದಾರೆ ನಿದ್ದೆಗೆಟ್ಟು. ಪಾಪ ಎಲ್ಲ ಹೇಳ್ಬಾರ್ದು, ನಾನು ನೋಡಿನ ಕಷ್ಟಗಳನ್ನ. ಓಕೆನಾ, ಪ್ರತಿಯೊಬ್ಬರೂ ಏನಾರು ಒಂದು ಸಕ್ಸಸ್ ಆಗಬೇಕು ಅಂತಲೇ ಬಂದಿರ್ತೀರ. ದಯವಿಟ್ಟು ರೈಟ್ ವಿಡಿಯೋಗಳನ್ನ ನೋಡಿ. ಹೇಗೆ ಈ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಹೇಗೆ ಓದಬೇಕು, ಯಾವ ಥರ ಬಿಡಿಸ್ಬೇಕು, ಅದನ್ನು ಸ್ವಲ್ಪ ನೀವು ತಿಳ್ಕೊಳ್ಳಿ. ಓಕೆನಾ, ಹೇಗೆಲ್ಲ ನಾನು ಪಾಸ್ ಆಗ್ಬೇಕಾದ್ರೆ ಎಷ್ಟು ಟೆಸ್ಟ್ ಸೀರೀಸ್ ತಗೋಬೇಕು, ಮೇನ್ ಟೆಸ್ಟ್ ಸೀರೀಸ್ ತೊಗೊಳ್ಳಿ. ಓಕೆನಾ, ಅರ್ಥ ಆಯ್ತು. ನಾನು ಆ್ಯಸ್ ಎ ಇಂಜಿನಿಯರಾಗಿ ಹೇಳ್ತಾ ಇದ್ದೀನಿ, ನಮಗೆ ಸೈನ್ಸ್ ಆ್ಯಂಡ್ ಮೆಂಟಲ್ ಎಬಿಲಿಟಿ ಫ್ರೀ ಆಗುತ್ತೆ. ಯಾಕೆಂದರೆ ಯಾವಾಗಲೂ ಅದೇ ಇಂಜಿನಿಯರ್ ಹೋದ್ರೆ ಟಚ್ ಇರುತ್ತೆ ಅವ್ರಿಗೆ, ಮ್ಯಾಥಮೆಟಿಕ್ಸು ಮತ್ತು ಸೈನ್ಸ್ ಬಗ್ಗೆ ತುಂಬ ಟಚ್ ಇರುತ್ತೆ. ಯಾರು BCom ಕೆಲವು ಪದವಿಗಳು ಪಡೆದಿರ್ತಾರೆ ಅವ್ರಿಗೆ ಸೈನ್ಸು ಮತ್ತು ಮೆಂಟಲಿಟಿ ಅಂದರೆ ಒಂಥರ ಕಠಿಣ. ನೀವು ಅರ್ಥ ಮಾಡ್ಕೊಳ್ದೆ ಹೋದರೆ ಎಲ್ಲ ಪ್ರತಿಯೊಂದು ಕಠಿಣ ಆಗುತ್ತೆ. ಓಕೆನಾ, ನೆಕ್ಸ್ಟ್ ಹೋಗೋಣ. ಏನಂತ ಹೇಳಿ 7 ಕ್ವಶನ್ಸ್. ಕಾಮನ ಬಿಲ್ಲು ಡ್ಯಾಶ್ ದಿಕ್ಕಿನಲ್ಲಿ ಕಂಡು ಬರುತ್ತದೆ. A ಆಪ್ಷನ್ ಇದೆ ಚಂದ್ರನ ಎದುರು, B ಆಪ್ಷನ್ ಸೂರ್ಯನ ವಿರುದ್ಧ ಅಂದರೆ ಸೂರ್ಯನ ಆಪೋಸಿಟ್, ಸೂರ್ಯನಂತೆ ಅಂದರೆ ಸೂರ್ಯನ ಹತ್ರನೇ, ನಂತೆ ಅಂದರೆ ಸೂರ್ಯ ಹತ್ರಲ್ಲೇ ರೈನ್ಬೋ ಕ್ರಿಯೇಟ್ ಆಗುತ್ತೆ. ಯಾವುದು ಆಯ್ಕೆಗಳಿಲ್ಲ. ನಿಮಗೆ ನಾನು ಇಲ್ಲಿ ಲಾಸ್ಟ್ ಕ್ವಶನ್ಸಲ್ಲಿ ನೋಡಿ, ಇಲ್ಲಿ ಸೂರ್ಯ ಇದ್ದಾನೆ, ಇಲ್ಲಿ ಬಂದಿದೆ, ಇಲ್ಲಿ ರೈನ್ಬೋ ಕ್ರಿಯೇಟ್ ಆಗ್ತದೆ. ಏನು? ಅದ್ರ ಆಪೋಸಿಟ್. ಕರೆಕ್ಟ್ ಅಲ್ವಾ? ಈಗ ನಮ್ಗೆ ಯಾವಾಗ ರೈನ್ಬೋ ಕಂಡು ಬರುತ್ತೆ ಅಂದರೆ ಹ್ಯುಮಿಡಿಟಿ, ಆರ್ದ್ರತೆ, ಮಳೆ ಹೋಗಿ ಒಂದು ಸ್ವಲ್ಪ ಹ್ಯುಮಿಡಿಟಿ ಕ್ರಿಯೇಟ್ ಆಗುತ್ತಲ್ಲ, ಆವಾಗ ಹನಿಗಳು ಹ್ಯುಮಿಡಿಟಿ ಇರುತ್ತೆ. ಆ ಹ್ಯುಮಿಡಿಟಿಯಲ್ಲಿ ಕಾಮನ್ ಬಿಲ್ಲು ಕ್ರಿಯೇಟ್ ಸಾಧ್ಯತೆ ಆಗುತ್ತೆ. ಇಲ್ಲಿ ನೀವು ಜಲಪಾತಗಳಲ್ಲಿ ನೀವು ನೋಡ್ಬೋದು, ಜಲಪಾತಗಳಲ್ಲಿ ಹ್ಯುಮಿಡಿಟಿ ಇರುತ್ತೆ, ಸೂರ್ಯನ ಕಿರಣಗಳು ಓರೆಯಾಗಿ ಬಿದ್ದಾಗ ಕಾಮನ್ ಬಿಲ್ಲು ಕ್ರಿಯೇಟ್ ಆಗುತ್ತೆ. ನೇರವಾಗಿ ಬಿದ್ದರೆ ಕ್ರಿಯೇಟ್ ಆಗೋದಿಲ್ಲ ಕಾಮನ್ ಬಿಲ್ಲು. ಲಂಬವಾಗಿ ಕಿರಣಗಳು ಬಿದ್ದರೆ ಕ್ರಿಯೇಟ್ ಆಗೋದಿಲ್ಲ. ಓರೆಯಾಗಿ ಬಿದ್ದರೆ ಮಾತ್ರ ಕಾಮನ್ ಬಿಲ್ಲು ಕ್ರಿಯೇಟ್ ಆಗುತ್ತೆ. ಅದಕ್ಕೆ ನೀವು ನೋಡಿ ಸಂಜೆ ಟೈಮೇ ಕಾಣುತ್ತೆ ಕಾಮನ್ ಬಿಲ್, ಆಲ್ಮೋಸ್ಟ್ ಸಂಜೆ ಹೊತ್ತೆ. ಅದಕ್ಕೆ ಓರೆಯಾಗಿ ಬೀಳಬೇಕು ಕಿರಣಗಳು. ಓಕೆನಾ, ಸೊ ನೀವು ಈ ಕ್ವಶನ್ ಒಂದು ನಿಮಿಷ, ಸಾರಿ ನೋಡಿ, ಇಲ್ಲಿ ಸೂರ್ಯ, ಇದರ ಆಪೋಸಿಟ್ ಕಾಮನ್ ಬಿಲ್ ಅಂದರೆ ಆಪೋಸಿಟ್. ಆಪ್ಷನ್ ನೋಡೋಣ ಈಗ. ನೋಡಿ, ಸೂರ್ಯನ ವಿರುದ್ಧ. ಓಕೆ, ಯಾವ್ದ್ರ ವಿರುದ್ಧ? ಸೂರ್ಯನ ವಿರುದ್ಧ ಕಾಮನ ಬಿಲ್ಲು ಕ್ರಿಯೇಟ್ ಆಗುತ್ತೆ. ಇದಕ್ಕೆ ಸರಿಯಾದ ಆನ್ಸರ್ ಯಾವುದು ಅಂದರೆ B. ಓಕೆ, ನೆಕ್ಸ್ಟ್ ಹೋಗೋಣ. ಕಾಮನ ಬಿಲ್ಲು ನಿರ್ಣಾಯಕ ಕೋನ ಯಾವುದು? ಸಾರಿ, ನಿಮಗೆ ಇದೊಂದು ಕೊಟ್ಟಿಲ್ಲ. ಕಾಮನ ಬಿಲ್ಲು ವಾಟ್ರಲ್ಲಿ ಅಂದರೆ ನೀರಿನಲ್ಲಿ ಕಾಮನ ಬಿಲ್ಲು ನೀರಿನಲ್ಲಿ ನಿರ್ಣಾಯಕ ಕೋನ ಯಾವುದು ಅಂತ ಕೇಳಿದ್ರೆ ವಾಟ್ರಲ್ಲಿ. ಓಕೆನಾ, ಅಂದರೆ ರೈನ್ ಇಸ್ ಎ ವಾಟರ್ ಅಲ್ವಾ, ವಾಟ್ರಲ್ಲಿ ಎಷ್ಟು ಡಿಗ್ರಿ ನೋಡಿ, ಅದಕ್ಕೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇದು ವಾಟ್ರಿಂದ ಏರ್ಗೆ ಹೋಗ್ತಾ ಇರೋದು ನೋಡಿ, ಈ ಆ್ಯಂಗಲ್ ಹೋಗ್ತಾ ಇದೆ, ಇಲ್ಲಿ ಬರುತ್ತೆ, ಇಲ್ಲಿ ಒಂದು ಏನೋ ಒಂದು 20 ಡಿಗ್ರಿ ಅಂತ ಅನ್ಕೊಳ್ಳೋಣ. ಓಕೆನಾ, ಸೊ ಇದು ಬಂತು. ಸ್ವಲ್ಪ ಟಾರ್ಚ್ನ ಹೆಂಗೆ ಇಟ್ಕೊಂಡ್ರೆ ಸ್ವಲ್ಪ ಇಲ್ಲಿ ನೋಡಿ ಓರೆ ಆಗ್ತಾ ಇದೆ. ಅವಾಗ ಇದೇನಾಯ್ತು, ಇನ್ನೂ ಬಾಗ್ತು. ಎಲ್ಲಿಗೆ? ಈ ವಾಟರ್ ಸರ್ಫೇಸಿಗೆ ಬಾಗುತ್ತಲ್ಲ, ಇದನ್ನ ಕ್ರಿಟಿಕಲ್ ಆ್ಯಂಗಲ್ ಅಂತ ಕರಿತೀವಿ. ಕ್ರಿಟಿಕಲ್ ಆ್ಯಂಗಲ್ ಅಂತ ಕರಿತೀವಿ ಇದನ್ನ. ಓಕೆ, ಈ ಕ್ರಿಟಿಕಲ್ ಆ್ಯಂಗಲ್ ಆದಮೇಲೆ ಟೋಟಲ್ ನೋಡಿ ಇನ್ನೊಂದು ಚೂರು ಬೆಂಡ್ ಮಾಡ್ತೀವಿ. ಇದು ಮೇ ಬಿ ವಾಟ್ರಿಗೆ 48 ಡಿಗ್ರಿ ಬಂದು ಕಾಮನ್ ಬಿಲ್ಲು ಕ್ರಿಯೇಟ್ ಆಗೋದು. ನೋಡಿ, ಇನ್ನೊಂದು ಚೂರು ಬೆಳಕಿನ ಒಂಚೂರು ಓರೆಯಾಗಿ ಬೀಳುತ್ತೆ ಡಿಗ್ರಿಲಿ, ಆ್ಯಂಗಲ್ ಡಿಗ್ರಿ ಚೇಂಜ್ ಆಗುತ್ತೆ ಇಲ್ಲಿ. ಆವಾಗ ನೋಡಿ ಟೋಟಲ್ ರಿಫ್ಲೆಕ್ಷನ್ ಆಗುತ್ತೆ. ಸೊ A ಆಪ್ಷನ್ 20 ಡಿಗ್ರಿ ಕೊಟ್ಟಿದ್ದೇನೆ, 30 ಡಿಗ್ರಿ ಕೊಟ್ಟಿದ್ದೇನೆ, 35 ಡಿಗ್ರಿ ಕೊಟ್ಟಿದ್ದೇನೆ, 48 ಡಿಗ್ರಿ ಕೊಟ್ಟಿದ್ದೇನೆ. ಇದಕ್ಕೆ ಸರಿಯಾದ ಆನ್ಸರ್ ಯಾವುದು ಅಂದರೆ 48 ಡಿಗ್ರಿ. ವಾಟರ್ಗೆ ಅಂದರೆ ಬೇರೆ ಇದಕ್ಕೆಲ್ಲ ಬೇರೆ ಚೇಂಜಸ್ ಆಗುತ್ತೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆ್ಯಂಗಲ್ಸು. ಆದರೆ ವಾಟ್ರಿಗೆ ಎಷ್ಟು ಅಂದರೆ ಸಮೀಪ ಅಂದರೆ ಅಂದಾಜಲ್ಲಿ 48 ಡಿಗ್ರಿ ಸರಿಯಾದ ಆನ್ಸರ್ ಅಪ್ರಾಕ್ಸಿಮೇಟ್ಲಿ. ಓಕೆ, 48 ಡಿಗ್ರಿ ನೀವು ವಾಟ್ರಿಂದ, ಯಾಕೆ ರೈನ್ಬೋ ಕ್ರಿಯೇಟ್ ಆಗೋದು ನಮಗೆ ಆಲ್ಮೋಸ್ಟ್ ವಾಟರ್ ರೈನ್ ಡ್ರಾಪಿಂದ. ಸೊ 48 ಡಿಗ್ರಿ ನೀವು ನೋಡಿಕೊಂಡ್ರೆ ಸಾಕು. ಓಕೆ, 9ನೇ ಕ್ವಶನ್ಸ್. ಆಪ್ಟಿಕಲ್ ಫೈಬರ್ ಈ ತತ್ವದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಅಂದರೆ ನೋಡಿ, ಪ್ರಪಂಚದಲ್ಲೆಲ್ಲ ನೀವು ತುಂಬ ಕಮ್ಯುನಿಕೇಷನ್ಸು
ಸ್ಯಾಟಲೈಟ್ ವ್ಯವಸ್ಥೆ ಎಲ್ಲ ಇದೆಯಲ್ಲ, ಈಗ ಸಮುದ್ರದಲ್ಲಿ ವೈರ್ ಎಳಿತಾ ಇದ್ದಾರೆ. ಸೊ ಸಮುದ್ರ ಕೇಬಲ್ ಎಳಿತಾ ಇದ್ದಾರೆ. ನೀವು ಕೇಳ್ತಾ ಇರ್ತೀರ, ತುಂಬ ಕೇಳ್ತಾರೆ. ರಿಲಯನ್ಸ್ ಅವರು, ಅದಾನಿ ಅವರು ತಗೊಂಡಿದ್ದಾರೆ ಅದನ್ನ ಕಾಂಟ್ರಾಕ್ಟ್. ಫೇಸ್ಬುಕ್ ಅವರು ತುಂಬ ಎಕ್ಸ್ಪೆಂಡ್ ಮಾಡ್ತಾ ಇದ್ದಾರೆ ಎಲ್ಲ ಸಮುದ್ರದಲ್ಲಿ ಇದು ಮಾಡೋಕ್ಕೆ ಅಂತ ಕೇಳ್ತಾರಲ್ಲ, ಅದ್ರಲ್ಲಿ ಯಾವ ರಿಯಾಕ್ಷನ್ ಇರ್ತದೆ? ಅದು ಹೆಂಗೆ? ಬೆಳಕಿನ ವೇಗ ಎಷ್ಟು? ಯಾಕೆ ಅದನ್ನ ಹೇಳ್ತಾರೆ? ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಪ್ಟಿಕಲ್ ಫೈಬರ್ನ ಯೂಸ್ ಮಾಡೋಂಥದ್ದು. ಸೊ ಈ ಆಪ್ಟಿಕಲ್ ಫೈಬರ್ ಯಾಕೆ ಯೂಸ್ ಮಾಡ್ತಾರೆ ಅಂದರೆ, ಅಲ್ಲಿ ಏನು ಕ್ರಿಯೆ ನಡೀತದೆ ಅಂದರೆ, ಆಪ್ಷನ್ ನೋಡೋಣ. ಆಪ್ಷನ್ ಎ, ಒಟ್ಟು ಆಂತರಿಕ ಪ್ರತಿಫಲ ನಡೀತದ, ವಕ್ರೀಭವನ ಪ್ರೋಸೆಸ್ ಆಗುತ್ತಾ, ಚದುರುವಿಕೆ ಆಗುತ್ತಾ, ಲೈಟು ಬೆಳಕು, ಡಿ ಧ್ರುವೀಕರಣ ಆಗುತ್ತಾ. ನೋಡಿ ನಾನು ಹೇಳ್ತಾ ಇದ್ದೀನಿ, ಟೋಟಲ್ ಇಂಟರ್ ರಿಫ್ಲೆಕ್ಷನ್ ಒಂದ್ಸತಿ ಲೈಟ್ ಹಿಂಗೆ ಹೋಗಿ ಆಂಗಲ್ ಕ್ರಿಟಿಕಲ್ ಆಂಗಲ್ ಬಂದರೆ ಹಿಂಗೆ ಎಷ್ಟು ಸ್ಪೀಡಲ್ಲಿ ಹೋಗುತ್ತೆ ಅಲ್ವಾ? ಒಂದು ನಿರ್ವಾತ ಪ್ರದೇಶದಲ್ಲಿ 3 ಲಕ್ಷ ಕಿಲೋಮೀಟರ್ ಹೋಗುತ್ತೆ ಅಂದರೆ ನಮ್ಮ ಬೆಳಕಿನ ವೇಗ. ಇನ್ನು ಇಲ್ಲಿ ಅಮೇರಿಕಾ ಮತ್ತು ಆಸ್ಟ್ರೇಲಿಯಾ 20,000 ಕಿಲೋಮೀಟರ್ ಎಷ್ಟೊತ್ತು ಹೋಗೋಕ್ಕೆ? 1 ಸೆಕೆಂಡ್ ಹೋಗುವಂಥದ್ದು ಅದು ಬೆಳಕಿನ ವೇಗ. ಸೊ ಅದಕ್ಕೆ ಆಪ್ಟಿಕಲ್ ಫೈಬರಲ್ಲಿ ಏನು ಪ್ರೋಸೆಸ್ ಯೂಸ್ ಮಾಡ್ತಾರೆ? ಒಟ್ಟು ಆಂತರಿಕ ಪ್ರತಿಫಲನ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಇದ್ರ ಬಗ್ಗೆ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಇದು ಸರಿಯಾದ ಆನ್ಸರ್ ಯಾವುದು ಅಂದರೆ ಒಟ್ಟು ಆಂತರಿಕ ಪ್ರತಿಫಲನ, ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಈ ಎಂಡೋಸ್ಕೋಪಿಯಲ್ಲೂ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಯೂಸ್ ಮಾಡ್ತಾರೆ. ಆಪ್ಟಿಕಲ್ ಫೈಬರಲ್ಲಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಯೂಸ್ ಮಾಡ್ತಾರೆ. ಪ್ರತಿಯೊಂದರಲ್ಲೂ ಯೂಸ್ ಮಾಡ್ತಾರೆ. ಓಕೆ, ನಿಮಗೆ ಇದರ ಅಪ್ಲಿಕೇಶನ್ಸ್ ಏನು, ಹೇಗೆ ಯೂಸ್ ಆಗುತ್ತೆ, ಪ್ರತಿಯೊಂದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಸೊ ಇದಕ್ಕೆ ಸರಿಯಾದ ಆಪ್ಟಿಕಲ್ ಫೈಬರ್ ಈ ತತ್ವದ ಮೇಲೆ ಕಾರ್ಯನಿರ್ವಹಿಸೋದೇ ಒಟ್ಟು ಆಂತರಿಕ ಪ್ರತಿಫಲನ ಪ್ರಿನ್ಸಿಪಲ್ ಮೇಲೆ ಅಥವಾ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಓಕೆ, ನೆಕ್ಸ್ಟ್ 10ನೇ ರೋಗಿಯ ಹೊಟ್ಟೆ ಒಳಭಾಗವನ್ನು ಪರೀಕ್ಷಿಸಲು ವೈದ್ಯರು ಬಳಸುವ ಎಂಡೋಸ್ಕೋಪ್ನಲ್ಲಿ ಈ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ನೋಡಿ, 9ನೇ ಕ್ವಶನ್ ಆನ್ಸರ್ ಮಾಡಿಬಿಟ್ಟೆ ನಿಮ್ಗೆ ಆಕ್ಚುಲಿ. ಆದ್ರೆ ನೋಡೋಣ ಆಪ್ಷನ್ ಏನಿದೆ. ಬೆಳಕಿನ ಪ್ರತಿಫಲನ, ವರ್ಣ ವಿಭಜನೆ, ಓಕೆ, ಬೆಳಕಿನ ವಕ್ರೀಭವನ, ಒಟ್ಟು ಆಂತರಿಕ ಪ್ರತಿಫಲನ. ನಿಮ್ಗೇನಂತ ಹೇಳಿದೆ? ಒಟ್ಟು ಆಂತರಿಕ ಪ್ರತಿಫಲನ. ಅರ್ಥ ಆಯ್ತಾ? ಇದಕ್ಕೆ ಸರಿಯಾದ ಆನ್ಸರ್ ಲಾಸ್ಟಲ್ಲಿ ನಿಮ್ಗೆ ಆನ್ಸರ್ ಮಾಡಿದೆ ನಾನು. ಒಟ್ಟು ಆಂತರಿಕ ಪ್ರತಿಫಲನ ಅಂದರೆ ಟಾರ್ಚ್ ಬಿಡಲ್ಲ ಅವರು, ಇಲ್ಲಿ ಮೇಲ್ಗಡೆ ಲೈಟ್ ಪ್ರೋಸೆಸ್ ಬಿಟ್ಟಕ್ಕೆ ಅದು ರಿಫ್ಲೆಕ್ಟ್ ಆಗಿ ಹಿಂಗೆ ಬಂದು ಅಲ್ಲಿ ನಮಗೆ ಬೆಳಕಿನ ರಿಫ್ಲೆಕ್ಟ್ ಆಗೋದ್ರಿಂದ, ಅದು ಪ್ರತಿಫಲನ ಆಗೋದ್ರಿಂದ ಮನುಷ್ಯನ ದೇಹದ ಒಳಭಾಗದಲ್ಲೇ ಇರೋದನ್ನು ಕಾಣಿಸ್ತದೆ. ಸೊ ದಯವಿಟ್ಟು ಇದು ಇಂಪಾರ್ಟೆಂಟ್. ಎಂಡೋಸ್ಕೋಪ್ನಲ್ಲಿ ಯಾವುದು ಪ್ರಿನ್ಸಿಪಲ್, ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸ್ತದೆ ಅಂದರೆ ಒಟ್ಟು ಆಂತರಿಕ ಪ್ರತಿಫಲನ. ಸೊ 10th ಕ್ವಶನ್ಸ್ ನಿಮಗೆ ಯಾವ ಥರ ಕೇಳುವುದು ಬೆಳಕಲ್ಲಿ ಈಸಿ ಕ್ವಶನ್ಸ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಮಾಡ್ತೀನಿ ಅಂದರೆ ಅಪ್ಲೈಡ್ ಕ್ವಶನ್ಸ್ ಕೊಡ್ತೀನಿ. ಈಗ ಎಲ್ಲ ಅಪ್ಲೈಡ್ ಕ್ವಶನ್ಸ್ ತುಂಬ ಕೇಳ್ತಿದ್ದಾರೆ. ಹೇಗೆ ಅಪ್ಲೈಡ್ ಕ್ವಶನ್ಸ್ ಬಿಡಿಸೋಂಥದ್ದು, ಯಾವ ಥರ ಬಿಡಿಸ್ಬೇಕು ಅಪ್ಲೈಡ್ ಕ್ವಶನ್ಸು, ಹೇಗೆ ಅಂದರೆ ನೀವು ಕಾನ್ಸೆಪ್ಟ್ ವೈಸ್ ಅರ್ಥ ಮಾಡಿಕೊಂಡ್ರೆ ಮಾತ್ರ ಅಪ್ಲೈಡ್ ಕ್ವಶನ್ಸ್ ಬಿಡಿಸೋಕ್ಕಾಗೋದು. ಓಕೆ, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಥ್ಯಾಂಕ್ ಯು ಅಥವಾ ಧನ್ಯವಾದಗಳು. ಯಾಕೆಂದರೆ ನನಗೆ ಇನ್ಸ್ಪಿರೇಷನ್ ಆಗಿರೋದೇ ನಿಮ್ಮಂಥ ವಿದ್ಯಾರ್ಥಿಗಳು ನೋಡಿ ನಾವು ಒಂದು ಏನಾರು ಒಳ್ಳೆ ಮಾಹಿತಿ ಕೊಡಬೇಕು ಅಂತ ಈ ಸೈನ್ಸ್ನ ಚಾಪ್ಟರ್ಗಳನ್ನ ಮಾಡ್ತಾಯಿದ್ದೀನಿ. ನಾನು ಹೇಳ್ತಾ ಇದ್ದೆ ಅಪ್ಲೈಡ್ ಕ್ವಶನ್ಸ್ ಹೇಗೆ, ಅದು ಟಾಪಿಕ್ ಬಿಟ್ಟೆ. ಅಪ್ಲೈಡ್ ಕ್ವಶನ್ಸ್ನ ಹೇಗೆ ಬಿಡಿಸೋದು ಅಂದರೆ ಒಂದೊಂದು ಟಾಪಿಕ್ನ ಕ್ಲಿಯರಾಗಿ ಅರ್ಥ ಮಾಡಿಕೊಂಡ್ರೆ ನೀವು ಅದ್ರ ಬಗ್ಗೆ ಆರಾಮ್ಸೆ ಬಿಡ್ಬೋದು. ನೀವು ಏನು ಮಾಡ್ತೀನಿ ಅಂದರೆ, ಯಾವುದೋ ಒಂದು ಬುಕ್ ತಗೋತೀರ, ಬಾಯ್ಪಟ ಹೊಡೆದ್ರೆ ನಿಜಲ್ವೇ ತುಂಬ ಕಷ್ಟ. ಈಗಿನ ಸಿಚುವೇಶನ್ ಅದು ಹೋಯ್ತದು. ಅರ್ಥ ಆಯ್ತಾ? ನಾನು ಯಾರ ಬಗ್ಗೆನೂ ಬ್ಲೇಮ್ ಮಾಡಲ್ಲ. ದಯವಿಟ್ಟು ಕಾನ್ಸೆಪ್ಟ್, ನನ್ನ ಒಬ್ಬ ಆ್ಯಸ್ ಎ ಇಂಜಿನಿಯರ್ ಆಗಿ ನಾನು ಕೆಲವೊಂದು ಕಂಪ್ನಿಗಳು ಕೆಲಸ ಮಾಡಿ ನಾನು ನಿಮ್ಮ ಥರನೇ ಓದಿದ್ದೀನಿ, ಇಲ್ಲ ಅಂತಲ್ಲ. ಸೊ ಕಾನ್ಸೆಪ್ಟ್ ವೈಸ್ನ ಅರ್ಥ ಮಾಡ್ಕೊಳ್ಳಿ. ನಾವು ಹೇಗೆ ಅರ್ಥ ಮಾಡ್ಕೊತಿದ್ದು, ನಾವು ಹೇಗೆ ಅದ್ರ ಬಗ್ಗೆ ನಮ್ಗೆ ಯಾಕೆ ಸ್ಟ್ರಾಂಗ್ಲಿ ಮೈಂಡ್ ಇದೆ ನಮಗೆ ಅಂತಂದರೆ, ಆ ಕಾನ್ಸೆಪ್ಟ್ ವೈಸ್ ಅರ್ಥ ಮಾಡ್ಕೊಂಡಾಗ ನೀವು ಯಾವುದೇ ಥರ ಕ್ವಶನ್ಸ್ ಕೇಳಿದ್ರು ಆನ್ಸರ್ ಮಾಡೋ ತಾಕತ್ತು ಅಂದರೆ ಅಥವಾ ನಿಮಗೆ ಕೆಪಾಬಿಲಿಟಿ ಬರುತ್ತೆ. ಓಕೆನಾ? ಸೊ ಈ ವಿಡಿಯೋ ಮಾಡೋಕ್ಕೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರೆಲ್ಲ ಇದನ್ನೆಲ್ಲ ನೋಡ್ತಾ ಇದ್ದಾರೆ ಶೇರ್ ಮಾಡಿ. ಒಳ್ಳೆ ಮಾಹಿತಿಗಳನ್ನ ಕೊಡ್ತೀನಿ. ಯಾರು ಸಬ್ಸ್ಕ್ರಿಪ್ಷನ್ ಆಗಿಲ್ಲ ಹಾಗೆ ದಯವಿಟ್ಟು, ಯಾಕೆಂದರೆ ನೀವು ಸಬ್ಸ್ಕ್ರಿಪ್ಷನ್ ಲೈಕ್ ಕೊಡ್ತಾರೆ ನಮಗೂ ವೀಡಿಯೋಗಳನ್ನ ಜಾಸ್ತಿ ಮಾಡೋಕ್ಕೆ ಒಂದು ಪ್ರೋತ್ಸಾಹ ಇರುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಮೋಟಿವೇಶನ್ ಬೇಕೇ ಬೇಕು. ಈಗ ನಾವು ನಿಮ್ಗೊಂದು ಮೋಟಿವೇಶನ್ ಹೇಳ್ತೀವಿ, ನಮಗೂ ನೀವು ಲೈಕ್ ಸಬ್ಸ್ಕ್ರಿಪ್ಷನ್ ಕೊಟ್ಟಾಗ ನಮಗೂ ಒಂದು ಮೋಟಿವೇಶನ್ ಆಗುತ್ತೆ. ಓಕೆ, ನಾವು ಕೊಡ್ತಾರೋ ಕಂಟೆಂಟು ಚೆನ್ನಾಗಿ ತಲುಪ್ತಾ ಇದೆ ಅಂತ. ಸೊ ದಯವಿಟ್ಟು ಯಾರ್ಯಾರೆಲ್ಲ ಇದು ಮಾಡ್ತಾ ಇದ್ದೀರಾ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರಿಪ್ಷನ್ ಆಗಿ. ಥ್ಯಾಂಕ್ ಯು.